ಮೊದಲ ಭಾಗದಲ್ಲಿ ನಮ್ಮೆಲ್ಲರ ಕಣ್ಣಾಲಿಗಳನ್ನ ಒದ್ದೆ ಮಾಡಿದ್ದ ಶಂಕರ್ ಮತ್ತು ಗುಂಡನ ಕಥೆ ನಿಮ್ಗೆ ನೆನಪಿರಬಹುದು. ಈಗ ಅದರ ಮುಂದುವರಿದ ಭಾಗ ನಾನು ಮತ್ತು ಗುಂಡಾ 2 ತೆರೆಗೆ ಬಂದಿದೆ. ಈ ಬಾರಿ ರಾಕೇಶ್ ಅಡಿಗ ಮತ್ತು ರಚನಾ ಇಂದರ್ ಮುಖ್ಯ ಭೂಮಿಕೆಯಲ್ಲಿದ್ದಾರೆ. ಈ ಸಿನಿಮಾ ಮೊದಲ ಭಾಗದಷ್ಟೇ ಎಮೋಷನಲ್ ಆಗಿದೆಯಾ? ಪ್ರಾಣಿ ಪ್ರೇಮಿಗಳಿಗೆ ಇದು ಮಸ್ಟ್ ವಾಚ್ ಸಿನಿಮಾ ಆಗತ್ತಾ? ಬನ್ನಿ ಇವತ್ತಿನ ಕಂಪ್ಲೀಟ್ ರಿವ್ಯೂನಲ್ಲಿ ನೋಡೋಣ. ಕಥೆ ವಿಚಾರಕ್ಕೆ ಬಂದ್ರೆ, ಮೊದಲ ಭಾಗದಲ್ಲಿ ಶಂಕರ್ ಮತ್ತು ಗುಂಡನ ಬಾಂಡಿಂಗ್ ನೋಡಿದ್ವಿ. ಆದ್ರೆ ಈ ಎರಡನೇ ಭಾಗದಲ್ಲಿ ಕಥೆ ಹೊಸ ಆಯಾಮ ಪಡೆದುಕೊಳ್ಳುತ್ತೆ. ಇಲ್ಲಿ ನಾಯಕನಾಗಿ ರಾಕೇಶ್ ಅಡಿಗ ಕಾಣಿಸಿಕೊಂಡಿದ್ದಾರೆ. ಗುಂಡನ ಮೇಲಿರುವ ಅದೇ ನಿಷ್ಕಲ್ಮಶ ಪ್ರೀತಿ ಇಲ್ಲಿಯೂ ಮುಂದುವರಿಯುತ್ತದೆ. ಆದ್ರೆ ಸಮಾಜದಲ್ಲಿ ಪ್ರಾಣಿಗಳನ್ನ ನೋಡುವ ರೀತಿ, ಪ್ರಾಣಿಗಳಿಗಾಗಿ ಮನುಷ್ಯ ಮಾಡುವ ತ್ಯಾಗ ಮತ್ತು ಇಂದಿನ ಸನ್ನಿವೇಶಗಳಲ್ಲಿ ಪ್ರಾಣಿಗಳನ್ನ ಸಾಕುವುದು ಎಷ್ಟು ಸವಾಲಿನ ಕೆಲಸ ಅನ್ನೋದನ್ನ ನಿರ್ದೇಶಕರು ಈ ಸಿನಿಮಾದಲ್ಲಿ ಎಮೋಷನಲ್ ಆಗಿ ತೋರಿಸಿದ್ದಾರೆ. ಪ್ಲಸ್ ಪಾಯಿಂಟ್ಸ್: ಮೊದಲ ಭಾಗದಂತೆ ಈ ಚಿತ್ರ ಕೂಡ ನಿಮ್ಮ ಮನಸ್ಸಿನ ತಂತಿ ಮೀಟುತ್ತೆ. ನಾಯಿ ಮತ್ತು ಮನುಷ್ಯನ ಸಂಬಂಧದ ಸನ್ನಿವೇಶಗಳು ತುಂಬಾ ಚೆನ್ನಾಗಿ ಮೂಡಿಬಂದಿವೆ. ಸಿನಿಮಾದ ನಿಜವಾದ ಸ್ಟಾರ್ ಅಂದ್ರೆ ಅದು ಗುಂಡ. ಆ ನಾಯಿ ಕೊಡುವ ಎಕ್ಸ್‌ಪ್ರೆಷನ್ಸ್ಗಳು ಎಂತಹ ಕಲ್ಲು ಮನಸ್ಸಿನವರಲ್ಲೂ ಕರಗಿಸುತ್ತೆ. ಬಿಗ್ ಬಾಸ್ ನಂತರ ರಾಕೇಶ್ ಅಡಿಗ ಅವರು ಒಬ್ಬ ಪಕ್ವ ನಟನಾಗಿ ಕಾಣಿಸಿಕೊಂಡಿದ್ದಾರೆ. ತುಂಬಾ ಸೆಟಲ್ಡ್ ಆಗಿ ನಟಿಸಿದ್ದಾರೆ. ರಚನಾ ಇಂದರ್ ಕೂಡ ಸಾಥ್ ಕೊಟ್ಟಿದ್ದಾರೆ. ಸಿನಿಮಾದ ಛಾಯಾಗ್ರಹಣ ಮತ್ತು ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಕಥೆಗೆ ತಕ್ಕಂತಿದೆ. ಹಳ್ಳಿ ಮತ್ತು ಸಿಟಿಯ ಬ್ಯಾಕ್ಡ್ರಾಪ್ ಚೆನ್ನಾಗಿ ಸೆರೆಹಿಡಿಯಲಾಗಿದೆ. ಮೈನಸ್ ಪಾಯಿಂಟ್ಸ್: ಕಥೆ ಕೆಲವು ಕಡೆ ಸ್ವಲ್ಪ ಎಳೆದ ಹಾಗೆ ಅನಿಸುತ್ತೆ, ವಿಶೇಷವಾಗಿ ಮೊದಲಾರ್ಧದಲ್ಲಿ. ಕೆಲವು ಸೀನ್ಗಳು ಮುಂದೆ ಏನಾಗುತ್ತೆ ಅಂತ ನಾವು ಮೊದಲೇ ಊಹಿಸಬಹುದು. ನೀವು ಮೊದಲ ಭಾಗವನ್ನ ತುಂಬಾ ಇಷ್ಟಪಟ್ಟಿದ್ರೆ ಆ ಮಟ್ಟದ ಎಮೋಷನಲ್ ಇಂಪ್ಯಾಕ್ಟ್ ಇಲ್ಲಿ ಸ್ವಲ್ಪ ಕಡಿಮೆ ಅನಿಸಬಹುದು. ಒಟ್ಟಾರೆಯಾಗಿ ಹೇಳಬೇಕು ಅಂದ್ರೆ, ನಾನು ಮತ್ತು ಗುಂಡಾ 2 ಒಂದು ಫೀಲ್ ಗುಡ್ ಎಮೋಷನಲ್ ಸಿನಿಮಾ. ಫ್ಯಾಮಿಲಿ ಜೊತೆ ಕೂತು ನೋಡಬಹುದಾದಂಥ ಚಿತ್ರ. ಅದರಲ್ಲೂ ನಿಮ್ಮ ಮನೆಯಲ್ಲಿ ಸಾಕು ಪ್ರಾಣಿಗಳಿದ್ರೆ ಈ ಸಿನಿಮಾ ನಿಮಗೆ ಇನ್ನೂ ಹತ್ತಿರವಾಗುತ್ತೆ. ನೀವು ಈ ಸಿನಿಮಾ ನೋಡಿದ್ರೆ ನಿಮಗೇನನಿಸ್ತು? ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.